ಸಮಾಜಕ್ಕೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಸಮಾಜದ ಒಳಿತನ ಬಯಸಿಕೊಂಡು ತಮ್ಮೆಲ್ಲರ ಒಳಿತನ ಬಯಸಿಕೊಂಡು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರತಕ್ಕಂಥ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ವೇಣುಗೋಪಾಲ್ ಅವರು ಆ ಭಗವಂತ ಅವ್ರು ಇನ್ನೂ ಹೆಚ್ಚು ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಈಗಾಗಲೇ 5ನೇ ದಿನ ಪ್ರತ್ಯಂಗಿನಿ ತಾಯಿಯ ದರ್ಶನ ಇವತ್ತು ನೀವು ಮಾಡ್ಬೋದು. ನಿನ್ನೆ ಎಲ್ಲ ಮೊನ್ನೆ ವರಾಹ ಸ್ವಾಮಿ ದರ್ಶನವನ್ನು ಮಾಡಿದ್ವಿ. ನಿನ್ನೆ ಬಂದು ಬನಶಂಕರಿ ತಾಯಿಯ ದರ್ಶನ ಆಗಿದೆ. ಇವತ್ತು ಪ್ರತ್ಯಂಗಿನಿ ಅಂದರೆ ಸಿಂಹ ಇರುವಂತಹ ಪ್ರತ್ಯಂಗಿನಿಯ ದರ್ಶನದ ಭಾಗ್ಯವನ್ನು ಇವತ್ತು ತಾಯಿಗೆ ಕಲ್ಪಿಸ್ಕೊಟ್ಟಿದ್ದಾರೆ. ಏನು ನಮ್ಮ ವೇಣುಗೋಪಾಲ್ ಅವರು ಪ್ರತಿ ಗ್ರಾಮಕ್ಕೆ ಬಸ್ಸುಗಳನ್ನು ವ್ಯವಸ್ಥೆ ಮಾಡಿದ್ರು. ಏನು ತಂಡೋಪತಂಡವಾಗಿ ವಿಶೇಷವಾಗಿ ಮಹಿಳೆಯರು ನಿಜವಾಗಲೂ ನೋಡೋದಕ್ಕೆ ಒಂಥರ ಬೃಹತ್ ಜಾತ್ರೆ ಥರ ಅನಿಸ್ತಾ ಇದೆ. ಮತ್ತೆ ನೋಡೋಕ್ಕಾಗಲ್ಲ. 5 ವರ್ಷಕ್ಕೆ ಒಂದ್ಸಲಿ ಎಲೆಕ್ಷನ್ ಬರ್ತದೆ. ಈಗ 5 ವರ್ಷ ಒಂದ್ಸಲಿ ಮಾಡೋಕ್ಕಾಗಲ್ಲ. ನಾನೇ ಬಹಳ ವರ್ಷ 25 ವರ್ಷದಿಂದ ವರ್ಷಕ್ಕೆ ಒಂದು ಚಂಡಿ ಹೋಮ ಮಾಡಿ ಇವಾಗ ಸಹಸ್ರ ಚಂಡಿ ಹೋಮ ಮಾಡ್ತಾ ಇದ್ದೀನಿ. 3 ತಿಂಗಳಿಂದ ನನ್ನ ನ್ಯೂ ಬಾಲ್ಯನ್ ವಿದ್ಯಾಸಂಸ್ಥೆಗಳ ಸ್ಟಾಫ್ ಇವತ್ತು ಈ ಕಾರ್ಯಕ್ರಮ ನಡೀತದ್ರಿಂದ ಅವರಿಂದಾನೇ. ಆನೇಕಲ್ ತಾಲೂಕಿನ ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ಲೋಕ ಕಲ್ಯಾಣಾರ್ಥಕವಾಗಿ ವಿಶೇಷವಾದಂತ ಸಹಸ್ರ ಚಂಡಿಕಾ ಮಹಾಯಾಗವನ್ನ ನ್ಯೂ ಬಾಲ್ವಿನ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತಿದೆ. 7 ದಿನಗಳ ಕಾಲ ನಡೆಯುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅಂತೆಯೇ ಇಂದು ರಾಜ್ಯ ಬಿಜೆಪಿಯ ಅಧ್ಯಕ್ಷರಾದಂತಹ BY ವಿಜಯೇಂದ್ರರವರು ಹಾಗೆ ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಹಾಗೆ 2023ರ ನಿಕಟಪೂರ್ವ ಬಿಜೆಪಿಯ ಅಭ್ಯರ್ಥಿಯಾಗಿದ್ದಂತ ಉಲ್ಲಳ್ಳಿ ಶ್ರೀನಿವಾಸ್ ಅವರು ಹಾಗೆಯೇ ಬಿಜೆಪಿಯ ಜಿಲ್ಲಾ ಮುಖಂಡರಾದಂತಹ ಮಹಲ್ ಚೌಡದೇನಹಳ್ಳಿ ಮುರಳೀರವರು ಹಾಗೆ ಇನ್ನಿತರೆ ಮುಖಂಡರುಗಳು ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಆಯೋಜನೆಗೊಂಡಿದೆ. ಲೋಕ ಕಲ್ಯಾಣಾರ್ಥಕವಾಗಿ ಈ ಒಂದು ಕಾರ್ಯಕ್ರಮ ನಡೆಯುತ್ತಿದೆ. ಇನ್ನು BY ವಿಜಯೇಂದ್ರರವರು ಆನೇಕಲ್ ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಂತೆ ಅವರಿಗೆ ಬೃಹದಾಕಾರದ ಸೇಬಿನ ಹಾರವನ್ನು ಹಾಕಿ ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ಆನೇಕಲ್ ಬಿಜೆಪಿಯ ಅಧ್ಯಕ್ಷರಾದಂತಹ SRT ಅಶೋಕ್ ರವರು ಹಾಗೆಯೇ ಆನೇಕಲ್ನ ಮಾಜಿ ಪುರಸಭೆಯ ಸದಸ್ಯರಾದಂತಹ ಏರ್ಟೆಲ್ ಸುರೇಶ್ ರವರು ಹಾಗೆ ಇನ್ನಿತರೆ ಮುಖಂಡರುಗಳು ಉಪಸ್ಥಿತರಿದ್ದ ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಇನ್ನು ವಿಧಿವಿಧಾನಗಳೊಂದಿಗೆ ಈ ಒಂದು ಸಹಸ್ರ ಚಂಡಿಕಾ ಮಹಾಯಾಗ ನಡೆಯುತ್ತಿದೆ. ಹಾಗೆ ಮಹಾಲಕ್ಷ್ಮಿ, ಸರಸ್ವತಿ ಮತ್ತು ಚಾಮುಂಡೇಶ್ವರಿಯ ಈ ಒಂದು ಚಂಡಿಕಾ ಯಾಗ ಶಕ್ತಿ ದೇವತೆಗಳನ್ನ ಆರಾಧಿಸುವಂತ ಈ ಒಂದು ಯಾಗ ಆಗಿದೆ. ಲೋಕ ಕಲ್ಯಾಣಕ್ಕಾಗಿ ಈ ಒಂದು ಕಾರ್ಯಕ್ರಮ ನಡೆಯುತ್ತಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರು ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ನೆನಪಾಗ್ತದೆ. ಸನ್ಮಾನ ಯಡಿಯೂರಪ್ಪನವರು ಯಾವಾಗಲೂ ಕೂಡ ಮಾತನಾಡ್ತಾ ಇರ್ತಾರೆ. ನಮಗೆ ನಾವು ಬದುಕೋದನ್ನ ಯಾರು ಕೂಡ ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಸಮಾಜಕ್ಕೋಸ್ಕರ ತಮ್ಮ ಬದುಕನ್ನು ಮುಡುಪಾಗಿಟ್ಟು ಸಮಾಜದ ಒಳಿತಿಗಾಗಿ ನಿಲ್ತಕ್ಕಂಥವ್ರು ಈ ವ್ಯವಸ್ಥೆಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಕ್ಕಂಥದ್ದು ಬಹಳ ವಿರಳ. ಆ ರೀತಿ ಸಮಾಜಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಸಮಾಜದ ಒಳಿತನ ಬಯಸಿಕೊಂಡು ತಮ್ಮೆಲ್ಲರ ಒಳಿತನ ಬಯಸಿಕೊಂಡು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರತಕ್ಕಂಥ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ವೇಣುಗೋಪಾಲ್ ಅವರು ಆ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚು ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಸಮಾಜವನ್ನ ಇನ್ನೂ ಹೆಚ್ಚು ಸೇವೆ ಮಾಡೋದಕ್ಕೆ ಆ ಭಗವಂತ ಅವರಿಗೆ ದಯಪಾಲಿಸಲಿ, ಆಶೀರ್ವಾದಿಸಲಿ. ಭಗವಂತನ ದಯ ಇರಲಿ ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತಾ ನನಗೂ ತುಂಬಾ ಸಂತೋಷ ಮತ್ತು ಹೆಮ್ಮೆ ಇದೆ. ಇಂಥ ಒಂದು ಸಹಸ್ರ ಚಂಡಿಕಾ ಮಹಾಯಾಗ ನಡೀತಕ್ಕಂಥ ಶುಭ ಗಳಿಗೆಯಲ್ಲಿ ನನ್ನನ್ನು ಕೂಡ ಬಹಳ ಪ್ರೀತಿಯಿಂದ ಕರೆದು ಇಲ್ಲ ತಾವು ಬರಬೇಕು ಆ ಚಂಡಿಕಾ ಯಾಗದಲ್ಲಿ ತಾವು ಕೂಡ ಭಾಗವಹಿಸಬೇಕು ಅಂತ ಬಹಳ ಪ್ರೀತಿಯಿಂದ ಕರೆದಂಥ ಸಂದರ್ಭದಲ್ಲಿ ನಾನು ಕೂಡ ಬಂದಿದ್ದೇನೆ. ಬೇರೆ ಎಲ್ಲ ಹಿರಿಯರಿಗೆ ಸಂದರ್ಭ ಹೊಂದಿಸ್ತಾ
ಹಾಗೆ ಈ ಒಂದು ಕಾರ್ಯಕ್ರಮ ಲೋಕ ಕಲ್ಯಾಣಕ್ಕಾಗಿ ನಡೆಯುತ್ತಿರುವಂತದ್ದು ಕೇವಲ ಒಬ್ಬರಿಗೋಸ್ಕರ ಅಲ್ಲ, ಇಡೀ ಲೋಕದ ಕಲ್ಯಾಣಕ್ಕಾಗಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಈ ಕಾರ್ಯಕ್ರಮದ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಅವರಿಗೆ ಆರೋಗ್ಯ ಆಯುಷ್ಯ ಹೆಚ್ಚು ಸಮಾಜ ಸೇವೆ ಮಾಡ್ತಾರೆ ಶಕ್ತಿ ಭಗವಂತ ದಯಪಾಲ. ಹಾಗೆ ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ಡಾಕ್ಟರ್ ವೇಣುಗೋಪಾಲ್ ರವರು BY ವಿಜಯೇಂದ್ರ ಮತ್ತು ಅವರ ತಂದೆ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಯಡಿಯೂರಪ್ಪನವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿ ಇವರ ಸಮೂಹ ವಿದ್ಯಾಸಂಸ್ಥೆಗಳಿಗೆ ನೀಡಿದಂತಹ ಸಹಕಾರವನ್ನ ಸ್ಮರಿಸಿಕೊಂಡ್ರು. ಹಾಗೆ ಈ ಒಂದು ದೈವಿ ಪ್ರೇರಿತ ಕಾರ್ಯಕ್ರಮದ ಬಗ್ಗೆಯೂ ಕೂಡ ವಿವರಣೆಗಳನ್ನ ಹಂಚಿಕೊಂಡಿದ್ದು ಹೀಗೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮನ್ನ 2Aದಿಂದ ತೆಗೆದುಹಾಕಿದ್ರು ಕಾಂಗ್ರೆಸ್ನವರು. ಸೊ ಯಡಿಯೂರಪ್ಪನವರು ವಿದ್ಯಾಕ್ಷೇತ್ರಕ್ಕೆ ಬಲಿಜ ಜನಾಂಗಕ್ಕೆ 2Aಯನ್ನು ಕೊಟ್ಟಿದ್ದಾರೆ. ಇವತ್ತು 2011ರಿಂದ ಸೊ 14-15 ವರ್ಷ ನಮ್ಮ ಜನಾಂಗದ ಮಕ್ಕಳು ಡಾಕ್ಟರ್ಸು ಇಂಜಿನಿಯರ್ಸು ಆಗ್ತಾ ಇದ್ದಾರೆ ಅಂದರೆ ಅದಕ್ಕೆ ವಿಶೇಷವಾಗಿ ಯಡಿಯೂರಪ್ಪನವರಿಗೆ ಅನೇಕ ಧನ್ಯವಾದಗಳು ನಾವು ಹೇಳ್ತಾ ಇದ್ದೀವಿ. ಸೊ ಅವರ ಮಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು, ಅವರು ಸ್ವಲ್ಪ ದೈವಭಕ್ತಿ ಇರುವಂಥ ಕುಟುಂಬ ಅದು. ಆ ಕಾಲದಿಂದ ಅವರು ಇವತ್ತು ಬಂದು ಎಲ್ಲ ನೋಡಿ ಅವರಿಗೆ ನಾವು ಪುರೋಹಿತರೆಲ್ಲ ಆಶೀರ್ವಚನ ಮಾಡಿ ನೆಕ್ಸ್ಟು ಮುಖ್ಯಮಂತ್ರಿಗಳು ಅವರು ಆಗಬೇಕು, ಇನ್ನು ಅರ್ಧ ಏನು ನಮ್ಮ ಬಲಿಜ ಜನಾಂಗಕ್ಕೆ 2A ಅರ್ಧ ನಿಂತಿದೆ ಅದನ್ನು ಮತ್ತೆ ಅವರೇ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಚೆನ್ನಾಗಿ ಎಲ್ಲ ಆಶೀರ್ವಚನ ಮಾಡಿದ್ದೀವಿ. ಈ ರೀತಿಯಾಗಿ ಎಲ್ಲ ಗಣ್ಯಾತಿ ಗಣ್ಯರು ಬರ್ತಾಯಿದ್ದಾರೆ, ಮಹಾಸ್ವಾಮಿಗಳು ಪೀಠಾಧಿಪತಿಗಳು ಎಲ್ಲ ಬರ್ತಾಯಿದ್ದಾರೆ. ಸೊ ಈಗ ಹೋಮಗಳು ಶುರುವಾಗಿದೆ, ಇವಾಗ ಎಂಥದ್ದು ಪಠಣ ಶುರುವಾಗಿದೆ, ಜಪಗಳು ಶುರುವಾಗಿದೆ. ಇದರ ನಂತರ ದಂಪತಿ ಪೂಜೆ ಇರ್ತದೆ 12 ಗಂಟೆಗೆ, ಸುಹಾಸಿನಿ ಪೂಜೆ ಇರ್ತದೆ, ಕನ್ಯೆ ಪೂಜೆ ಇರ್ತದೆ. ಸುಮಾರು 1 ಗಂಟೆಗೆ ಮಹಾಮಂಗಳಾರತಿ ಮಾಡಿ ಮುಗಿಯುತ್ತದೆ. ಮತ್ತು 4 ಗಂಟೆಗೆ ಹೋಮ ಶುರುವಾಗ್ತದೆ, ಪಾರಾಯಣ ಜಪ ಶುರುವಾಗ್ತದೆ. ಆವಾಗ ಪ್ರತಿನಿತ್ಯ ಈಗ 1000 ಜನಕ್ಕೆ ಮೇಲೆ ಹೆಣ್ಮಕ್ಕಳು ಸ್ತ್ರೀಯಂದರು ಕೂತ್ಕೊಂಡು ಲಲಿತ ಸಹಸ್ರನಾಮ, ನಾವು ಶ್ರೀಚಕ್ರ ಕೊಡ್ತೀವಿ, ಕುಂಕುಮ ಕೊಡ್ತೀವಿ, ಲಲಿತ ಸಹಸ್ರನಾಮ ಆಗ್ತಾಯಿದೆ. ಸುಮಾರು 1000ಕ್ಕೆ ಮೇಲೆ ಈವ್ನಿಂಗ್ ಕೂತ್ಕೊಳ್ತಾರೆ. ಇವತ್ತು ಅದು ಎಷ್ಟು ಆಗ್ತದೆ ಗೊತ್ತಿಲ್ಲ, 1500-2000 ಹೇಗೆ ಕಂಟ್ರೋಲ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಹಾಗೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಬಿಜೆಪಿಯ ಜಿಲ್ಲಾ ಮುಖಂಡರಾದಂತಹ ಮುರಳಿ ಹಾಗೆ ಏರ್ಟೆಲ್ ಸುರೇಶ್ ಮುಂತಾದವರು ಮಾತನಾಡಿದ್ದು ಹೀಗೆ. ಓಂ ಗುರುಭ್ಯೋ ನಮಃ. ಏನು ಈ ದಿನ 5ನೇ ದಿನದ ಸಹಸ್ರ ಚಂಡಿ ಯಾಗ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಯಡಿಯೂರಪ್ಪನವರು ಬಂದು ತಾಯಿಯ ಆಶೀರ್ವಾದವನ್ನು ಪಡೆದು ಒಂದೆರಡು ಹಿತವಚನಗಳನ್ನು ನುಡಿದು ಈ ಒಂದು ಸಹಸ್ರ ಯಾಗದ ಬಗ್ಗೆ ಅವರು ಕೆಲವೊಂದು ವಿಚಾರಗಳೆಲ್ಲ ತಿಳ್ಕೊಂಡು ಅವರು ಮುಂದಿನ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಒಂದು ಸಂಕಲ್ಪವನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಹೊಂದಿದ್ದೀವಿ. ಆ ತಾಯಿ ಅವರಿಗೆ ಆ ಸರ್ವ ಸಂಕಲ್ಪವನ್ನು ಯಶಸ್ವಿ ಆಗುವ ರೀತಿಯ ಒಂದು ಶಕ್ತಿಯನ್ನು ದಯಪಾಲಿಸಲಿ ಅಂತ ಮನವಿಯನ್ನು ಮಾಡ್ಕೊಂತ ಈಗಾಗಲೇ 5ನೇ ದಿನ ಪ್ರತ್ಯಂಗಿನಿ ತಾಯಿಯ ದರ್ಶನ ಇವತ್ತು ನೀವು ಮಾಡ್ಬೋದು. ನಿನ್ನೆ ಎಲ್ಲ ಮೊನ್ನೆ ವರಹಸ್ವಾಮಿ ದರ್ಶನವನ್ನು ಮಾಡಿದ್ವಿ. ನಿನ್ನೆ ಬಂದು ಬನಶಂಕರಿ ತಾಯಿಯ ದರ್ಶನ ಆಗಿದೆ. ಇವತ್ತು ಪ್ರತ್ಯಂಗಿನಿ ಅಂದರೆ ಸಿಂಹ ಇರುವಂತಹ ಪ್ರತ್ಯಂಗಿನಿಯ ದರ್ಶನದ ಭಾಗ್ಯವನ್ನು ಇವತ್ತು ತಾಯಿಗೆ ಕಲ್ಪಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಆನೇಕಲ್ ಸುತ್ತಮುತ್ತಲಿನ ಎಲ್ಲ ಜನರು ಇವತ್ತು ನಾಳೆ ಮತ್ತೆ ಭಾನುವಾರ ಮಧ್ಯಾಹ್ನ ಬೆಳಗ್ಗೆ 11:30ಕ್ಕೆ ಸರಿಯಾಗಿ ಮಹಾಪೂರ್ಣಾವತಿ ನಡೆಯುತ್ತೆ. ದಯವಿಟ್ಟು ಇವತ್ತವರೆಗೂ ಯಾರು ಬಂದಿಲ್ಲ ನೋಡಬೇಕು ಅಂದ್ಕೊಂಡಿದ್ರೆ ಅವರೆಲ್ಲ ಇನ್ನು ಇವತ್ತು ನಾಳೆ ಭಾನುವಾರ ಮಧ್ಯಾಹ್ನದೊಳಗಡೆ ಬಂದು ತಾಯಿಯ ದರ್ಶನವನ್ನು ಪಡ್ಕೊಂಡು ಇಲ್ಲಿರುವಂತಹ ಪುಣ್ಯವನ್ನು ತಾವು ಮನೆಗೆ ತಗೊಂಡೋಗ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಒಂದು ಸಹಸ್ರಕೋಟಿ ಯಾಗಕ್ಕೆ 4-5 ದಿನಗಳಿಂದ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಹಲವಾರು ಮಂತ್ರಿಗಳು, ಶಾಸಕರು, ಪೀಠಾಧಿಪತಿಗಳು ಇವರೆಲ್ಲ ಬಂದು ತಾಯಿಯ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ನಮ್ಮ ಬಾಳ್ವಿನ್ ವಿದ್ಯಾಸಂಸ್ಥೆಯ ವೇಣುಗೋಪಾಲ್ ಸೌಭಾಗ್ಯವತಿಯವರ ಪರವಾಗಿ ನಾನು ಧನ್ಯವಾದ ಅರ್ಪಿಸ್ತಾ ಮತ್ತೊಮ್ಮೆ ಇಲ್ಲಲ್ಲಿ ಸಹಸ್ರಾರು ಮಂದಿಗೆ ಪ್ರತಿದಿನ ನಾವು ಪ್ರಸಾದ ವಿನಿಯೋಗವನ್ನು ಕೂಡ ಮಾಡ್ತಾ ಇದ್ದೀವಿ. 3 ದಿವಸದಿಂದ ಸುಮಾರು 10,000-12,000 ಜನ ಬಂದು ಪ್ರಸಾದ ವಿನಿಯೋಗವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಆದಷ್ಟು ಇನ್ನು 2 ದಿವಸಗಳಲ್ಲಿ ಎಲ್ಲ ಭಕ್ತಾದಿಗಳು ಬಂದು ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಈ ದಿನ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಇತಿಹಾಸದಲ್ಲಿ ನೋಡಲಿಲ್ಲ ಅಂತಹ ಅದ್ದೂರಿ ಸಹಸ್ರ ಚಂಡಿಕಾ ಮಹಾಯಾಗ 5ನೇ ದಿನ ತುಂಬ ವಿಶೇಷವಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಕೋರಲು ನಮ್ಮ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪನವರು ಆಗಮಿಸಿದ್ರು. ಬಂದು ಅವರಿಗೆ ವಿಶೇಷವಾದಂಥ ಸ್ವಾಗತ ಕೋರಿ ಶುಭಾಶಯಗಳನ್ನು ಕೋರಿದ್ವಿ. ಮತ್ತು ಇನ್ನೂ ಅನೇಕ
ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಮುನ್ರಾಜ್ ಅವರು ಮತ್ತು ನಮ್ಮ ಉಲಳ್ಳಿ ಶ್ರೀನಿವಾಸ್ ಅವರು ಇನ್ನೂ ಅನೇಕ ಮುಖಂಡರು ಆಗಮಿಸಿ ಈ ಒಂದು ಮಹಾಯಾಗಕ್ಕೆ ಶುಭ ಕೋರಿದ್ದಾರೆ. ಮತ್ತು ಏನು ನಮ್ಮ ವೇಣುಗೋಪಾಲ್ ಅವರು ಪ್ರತಿ ಗ್ರಾಮಕ್ಕೆ ಬಸ್ಸುಗಳನ್ನು ವ್ಯವಸ್ಥೆ ಮಾಡಿದರು. ಏನು ತಂಡೋಪತಂಡವಾಗಿ ವಿಶೇಷವಾಗಿ ಮಹಿಳೆಯರು ತುಂಬ ನಿಜವಾಗಲೂ ನೋಡೋದಕ್ಕೆ ಒಂಥರ ಬೃಹತ್ ಜಾತ್ರೆ ಥರ ಅನಿಸ್ತಾ ಇದೆ. ತುಂಬ ವಿಶೇಷವಾದಂಥ ಕಾರ್ಯಕ್ರಮ. ಇನ್ನೂ 2 ದಿವಸ ಇದೆ. ಇನ್ನೂ 2 ದಿವಸಕ್ಕೆ ವ್ಯವಸ್ಥೆ ಬೇಕಾದರೆ ಕೇಳಿದ್ರೆ ಬಸ್ಸುಗಳನ್ನು ವ್ಯವಸ್ಥೆಯನ್ನು ಮಾಡೋದಕ್ಕೆ ಸಿದ್ಧರಿದ್ದಾರೆ. ನಮ್ಮ ಸರ್ಜಾಪುರ ಭಾಗದಿಂದ ಸಹ ವಿಶೇಷವಾದ ಬಸ್ಸು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಪ್ರತಿದಿನವೂ ಸಹ ಮಹಿಳೆಯರು ವಿಶೇಷವಾಗಿ ಬರ್ತಾ ಇದ್ದಾರೆ. ಎಲ್ರಿಗೂ ಸಹ ತಾಯಿ ಚಾಮುಂಡಿ ಶಾಂತಿ, ಸುಖ, ಶಾಂತಿ, ನೆಮ್ಮದಿಯನ್ನು ದಯಪಾಲಿಸಲಿ ಅಂತ ಈ ಮೂಲಕ ನಾನು ವಿಶೇಷವಾಗಿ ಕೋರ್ತಾ ಇದ್ದೇನೆ. ಒಟ್ಟಿನಲ್ಲಿ ನಿರಂತರವಾದಂತ ಈ ಒಂದು ಸಹಸ್ರ ಚಂಡಿಕಾ ಯಾಗ 108 ಹೋಮಕುಂಡಗಳು ಹಾಗೆಯೇ 108 ಪುರೋಹಿತರಿಂದ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ಹಾಗೆಯೇ ದೈವಿ ಸಂಕಲ್ಪದೊಂದಿಗೆ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯುತ್ತಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತ ಎಲ್ಲರೂ ಕೂಡ, ಅದರಲ್ಲೂ ವಿಶೇಷವಾಗಿ ಆನೇಕಲ್ ತಾಲೂಕಿನಲ್ಲಿಯ ಪ್ರಪ್ರಥಮ ಬಾರಿಗೆ ನಡೀತಾ ಇರೋದ್ರಿಂದ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಾಗರೋಪಾದಿಯಲ್ಲಿ ಬಂದು ಭಾಗವಹಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ.